ಇವತ್ತು ನಾವು ಮಾಡ್ತಾ ಇದೀವಿ ನಮ್ಮ ಮದುವೆಯ ಗಿಫ್ಟ್ ಅನ್ಬಾಕ್ಸಿಂಗ್. ನಾವು ಹೃದಯ ಪೂರ್ವಕವಾಗಿ ದೊಡ್ಡ ಗಿಫ್ಟ್ ಕೊಡ್ತೀವಿ. ಮನೆ ಹೆಣ್ಮಕ್ಳು ಗೆಸ್ಟ್ ಮಾಡೋದ್ರಲ್ಲಿ ಎಷ್ಟು ಸಕ್ಕತ್ತಾಗಿದ್ದಾರೆ ಅಂತಂದ್ರೆ ನಮ್ಮ ಮನೆದೆಲ್ಲ ನಿಮ್ಮ ಮನೆದು, ನಿಮ್ಮ ಮನೆದೆಲ್ಲ ನಮ್ಮ ಮನೆದೇನೆ. ಓ ಇದು ಗೊತ್ತಾಯ್ತು. ಎಲ್ಲಾ ಗಿಫ್ಟ್ಸ್ ಓಪನ್ ಮಾಡ್ಬೇಕಾದ್ರೆ ಮೋಹನ್ ಫೇಸ್ ಅಲ್ಲಿ ಬೇರೆ ತರ ಕಳೆ ಇತ್ತು. ಇದು ಓಪನ್ ಆಗಿದ ತಕ್ಷಣ ಸಖತ್ತಾಗಿದೆ. ನನ್ನ ಟ್ಯೂಬ್ಲೈಟ್ ಅಂತಿದ್ದೀನಿ, ದೊಡ್ಡ ಟ್ಯೂಬ್ಲೈಟ್. ಇಬ್ರು ಫೋನ್ ವಾಲ್ ಪೇಪರ್ ಇದೇನೆ. ಈ ಗಿಫ್ಟ್ ಕೊಟ್ಟಿರೋದು ಬ್ಯೂಟಿಫುಲ್ ಆ ಸ್ಪೆಷಲ್ ಫ್ರೆಂಡ್. ಈ ತರ ಫ್ರೆಂಡ್ಶಿಪ್ ಟಚ್ ವುಡ್ ಯಾರಿಗೂ ಅಷ್ಟಾಗಿ ಈಸಿಯಾಗಿ ಸಿಗಲ್ಲ. ನಿಮಗೆ ಸಿಕ್ಕಿದೆ ಅಂತ ಅಂದ್ರೆ ಲೈಫ್ ಲಾಂಗ್ ನೀವೆಲ್ಲರೂ ಚೆನ್ನಾಗಿರಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ಟೈಟಲ್ ಮತ್ತೆ ತಮ್ಮನೇ ನೋಡಿರ್ತೀರಾ. ಎಸ್, ಇವತ್ತು ನಾವು ಮಾಡ್ತಾ ಇದೀವಿ ನಮ್ಮ ಮದುವೆಯ ಗಿಫ್ಟ್ ಅನ್ಬಾಕ್ಸಿಂಗ್. ನಮ್ ಜೊತೆ ಇದಾರೆ ನೋಡಿ ನಮ್ಮ ಲಚ್ಚೂಸ್ ಪ್ರಪಂಚ, ಕನ್ನಡ ಲಾಗ ಸುಪ್ರಿಯಾ, ಧಾನ್ವಿ ಅಂಡ್ ನಮ್ಮ ಡೀಸೆಂಟ್ ಅಂಡ್ ಇನ್ನೋಸೆಂಟ್ ನಮ್ಮ ಅಕ್ಕ, ಟೀಚರ್ ಅಕ್ಕ. ಅದ್ರ ಜೊತೆಗೆ ನಮಗೆ ಮದ್ವೆಗೆ ಬಂದಿರೋಂಥ ಗಿಫ್ಟ್ ಬಾಕ್ಸ್ಗಳೆಲ್ಲನೂ ಇಲ್ಲೇ ಇದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮದುವೆ ಅಟೆಂಡ್ ಮಾಡೋದಕ್ಕೆ ನಮಗೆ ತುಂಬಾ ವಿಶೇಷ ತಿಳಿಸೋದಕ್ಕೆ ಥ್ಯಾಂಕ್ ಯು. ಎಸ್, ನಾವಿಲ್ಲಿ ಕೂತಿದೀವಲ್ಲ, ನಮಗೆ ಯಾವ ಗಿಫ್ಟ್ ಇಷ್ಟ ಆಗುತ್ತೆ ನಾವು ಎತ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲ ಫಸ್ಟ್ ಅನ್ಬಾಕ್ಸ್ ಮಾಡೋಣ, ಆಮೇಲೆ ನೋಡೋಣ. ನನಗೆ ರೆಡ್ ಕಲರ್, ಗ್ರೀನ್ ಕಲರು. ಚಿಕ್ಕ ಗಿಫ್ಟೇ ಸಾಕು, ಚಿಕ್ಕ ಬಾಕ್ಸ್ ಇಷ್ಟೇ ಸಾಕು. ಇಲ್ಲ, ನಿಮಗೆ ನಾವು ಹೃದಯ ಪೂರ್ವಕವಾಗಿ ದೊಡ್ಡ ಗಿಫ್ಟ್ ಕೊಡ್ತೀವಿ. ನೋಡಿ ಅಲ್ಲಿದೆ ನೋಡಿ ದೊಡ್ಡ ಗಿಫ್ಟ್. ಈಗ ನಾವು ನನಗೆ ಎಕ್ಸೈಟ್ಮೆಂಟ್ ತಡೆಯಕ್ಕೆ ಆಗ್ತಾರೆ. ಸೊ ಬನ್ನಿ ಗಿಫ್ಟ್ ಅನ್ರಾಪ್ ಮಾಡೋಣ, ನೋಡೋಣ ಏನೇನ್ ಬಂದಿದೆ ಅಂತ. ಆಕ್ಚುಲಿ ಒಂದ್ ವೀಕ್ ಇಂದ ಅನ್ಬಾಕ್ಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ವಿ, ಬಟ್ ನಾವು ಇಬ್ಬರೇ ಕುತ್ಕೊಂಡು ಮಾಡಿದ್ರೆ ಸ್ವಲ್ಪ ಬೋರ್ ಆಗುತ್ತೆ. ಮನೆಯವರೆಲ್ಲ ಇರ್ಲಿ ಅಂತ ವೇಟ್ ಮಾಡ್ತಾ ಇದ್ವಿ. ಅಂಡ್ ಎನಿವೇ ನಮ್ಮ ಸುಪ್ರಿಯಾ ಅವರು, ನಮ್ಮ ಲಚ್ಚು ಅವರು ಎಲ್ಲ ಬಂದಿದ್ರು. ಸೊ ಎನಿವೇ ಇಲ್ಲಿದಾರಲ್ಲ ನಮ್ಮ ಅಕ್ಕನ ಇವತ್ತು ಎಂಟ್ರಿ ಆಯ್ತು. ಸೊ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಗಿಫ್ಟ್ ನ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೀರಾ, ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫೈನಲಿ ಇವಾಗ ನಾವು ಗಿಫ್ಟ್ಸ್ ನ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಎಸ್ ಫುಲ್ ಜೋಶಿಂದ. ಸೊ ಮೊದಲನೇದು ಆಕ್ಚುಲಿ ಸ್ವಲ್ಪ ಓಪನ್ ಆಗ್ಬಿಟ್ಟಿದೆ ಗಿಫ್ಟ್. ಸೊ ಸ್ವಲ್ಪ ಅಲ್ಲ, ಫುಲ್ ಓಪನ್ ಆಗಿದೆ. ಸೊ ಇದನ್ನೇ ಅನ್ರಾಪ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋಣ. ಎಸ್, ಗೈಸ್ ಏನಿರ್ಬೋದು ಅಂತ ಗೆಸ್ ಮಾಡಿ. ಗೆಸ್ ಮಾಡಿ. ದೀಪನೋ ಅಥವಾ ಸೊ ಅರ್ಶಿನ ಕುಂಕುಮ ಬಣ್ಣಿ ಬಂದಿದೆ. ಕುಂಕುಮದ ಬಟ್ಲು. ಕುಂಕುಮದ ಬರಣಿ ಬಂದಿತ್ತು ಗೈಸ್. ಎಸ್, ಸೊ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ನೋಡಿ. ಸೊ ಅರ್ಶಿನ ಕುಂಕುಮ ಬಣ್ಣಿ ಚೆನ್ನಾಗಿದೆ ತುಂಬಾ. ಸೊ ನೀವು ನೋಡ್ಬೋದು. ಎಸ್, ಚೆನ್ನಾಗಿದೆ. ಮೊದಲೇ ಗಿಫ್ಟ್ ಎತ್ತಿದ ತಕ್ಷಣ ಅರ್ಶಿನ ಕುಂಕುಮ ಬಟ್ಲು ಬಂದಿದೆ, ತುಂಬಾ ಒಳ್ಳೇದು. ಅಲ್ಲೂ ಹಂಗೇನೆ, ಅಲ್ಲೂ ಫುಲ್ ಅರ್ಶಿನ ಕುಂಕುಮ ಬಣ್ಣಿನೇ ಫಸ್ಟ್ ಗಿಫ್ಟ್ ಬಂದಿದ್ದು. ಎಸ್, ಸೊ ಈ ಗಿಫ್ಟ್ ನ ಕೊಟ್ಟಿರೋದು ನಮ್ಮ ಆಕಾಶ್ ಜಿ, ಮಿಸ್ಟ್ರಿ ಜ್ಯುವೆಲರ್ಸ್ ಕಡೆಯಿಂದ. ಸೊ ನಮ್ಮ ಗೋಲ್ಡ್ ಶಾಪಿಂಗ್ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಮ್ಮ ನಂದುದು ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ಜ್ಯುವೆಲ್ರಿ ಎಲ್ಲಾನು ಮಿಸ್ಟ್ರಿ ಜ್ಯುವೆಲ್ಸ್ ಅಲ್ಲೇನೆ ಮಾಡಿಸಿದ್ದು. ಸೊ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ, ಸಿಕ್ಕಾಬಡೆ ಸಕ್ಕತ್ತಾಗಿ ಬಂದಿದೆ. ಅವ್ರ ಜ್ಯುವೆಲ್ರಿದು ಆ ಪ್ಯಾಟರ್ನ್ಸ್, ಡಿಸೈನ್ಸ್, ಮಂಗಲ ಚೈನು, ಓಲೆ ತುಂಬಾನೇ ಎಲ್ಲ ಸಕ್ಕತ್ತಾಗಿ ಬಂದಿದೆ. ರಿಂಗ್ ಸಕ್ಕತ್ತಾಗಿ ಬಂದಿದೆ. ಸೊ ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಮೋನಿಕಾ ಉಮಾ. ಸೊ ಉಮಾ ಆಂಟಿ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ನಮಗೆ ಗಿಫ್ಟ್ ಬಂದಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ಗೆ. ಲೆಟ್ ಮಿ ಓಪನ್ ಏನಿದೆ ಅಂತ ನೋಡೋಣ. ಗೆಸ್ ಮಾಡು ಏನಿರುತ್ತೆ ಅಂತ. ಇದರಲ್ಲಿ ಯಾಕೋ ಸಿಲ್ವರ್ ಐಟಮ್ ಅನಿಸ್ತಾ ಇದೆ. ಭಾರ ಇವಾಗ ಸಿಲ್ವರ್ ಭಾರವಾಗಿದೆ ಅಲ್ಲ. ಸೊ ಈ ಗಿಫ್ಟ್ ಬಂದ್ಬಿಟ್ಟು ಆಕ್ಚುಲಿ ನಾನು ಪ್ರೆಡಿಕ್ಟ್ ಮಾಡಿದೆ ಏನಿದೆ ಅಂತ. ಸೊ ಅದೇನೇ ಇದೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಇದೆ ಅಂತ ನಾನು ಸ್ವಲ್ಪ ಓಪನ್ ಮಾಡಿ ನೋಡ್ಬಿಟ್ಟೆ. ಸೊ ಇದು ಕೂಡ ಅರ್ಶಿನ ಕುಂಕುಮದ ಬಣ್ಣಿ ಚೆನ್ನಾಗಿದೆ. ಚೆನ್ನಾಗಿದೆ. ಎಸ್, ಆಕ್ಚುಲಿ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ. ಡಿಸೈನ್ ವೆಯ್ಟ್ ಇದೆ. ಪ್ಯಾಟರ್ನ್ ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನು ಹೊಸ ಮನೆಗೆ ಸೊ ಸ್ಟಾರ್ಟಿಂಗ್ ಅರ್ಶಿನ ಕುಂಕುಮ ಅಂದ್ರೆ ಒಂದು ಶುಭ ಸಂಕೇತ. ಇದು ಎಸ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ನಮ್ಮ ಬ್ರೌಡಿ ಕಡೆಯಿಂದ. ಸೊ ಬ್ರೌಡಿ ಬಂದು ನಮ್ಮ ಫ್ರೆಂಡ್, ಮೋಟೋ ವ್ಲಾಗರ್ ಫ್ರೆಂಡ್. ಸೊ ಅವ್ರು ಕೊಟ್ಟಿರೋದು. ಲೆಟ್ ಮಿ ಓಪನ್. ಈ ಗಿಫ್ಟ್ ನ ಸ್ವಲ್ಪ ಪ್ರೆಡಿಕ್ಟ್ ಮಾಡಕ್ಕೆ ಆಯ್ತಾ ಇಲ್ಲ ನನಗೆ. ನನಗೆ ಗೊತ್ತು ನಮ್ಮ ಬ್ರೌಡಿ ಕೊಟ್ಟಿದ್ದಾರೆ ಅಂತಂದ್ರೆ ನನ್ನ ರಿಲೇಟೆಡ್ ಏನೋ ಕೊಟ್ಟಿರ್ತಾರೆ. ಪಕ್ಕ ಹಾಟ್ ವೀಲ್ಸ್ ಕೊಟ್ಟಿರ್ತಾರೆ. ಇಲ್ಲ, ಒಂದು ಬೈಕ್ ಕೊಟ್ಟಿರ್ತಾರೆ. ಇದು ಹಾಟ್ ವೀಲ್ಸ್ ಪಕ್ಕ. ಅಂದ್ರೆ ಇಲ್ಲಿ ನಂಗೆ ಗೊತ್ತಿಲ್ಲ. ಎಸ್, ಸೊ ನಾನು ಹೇಳ್ದಂಗೆನೆ ಇದು ಹಾಟ್ ವೀಲ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಬ್ರೌಡಿ ಅವರು ಕಲೆಕ್ಷನ್ಸ್ಗಳನ್ನ ಮಾಡೋದು ಜಾಸ್ತಿ. ಹಾಟ್ ವೀಲ್ಸ್ ತಗೊಳ್ಳಿ, ಆಟ ಸಾಮಾನು ಅಂತ.
ಬಟ್ ನಮ್ಗೆ ಹಾಸ್ಟೆಲ್ಸ್ ಅನ್ನೋದು ಕೊಟ್ಟಿಲ್ಲ. ನಮ್ಮ ಭಾಷೆಯಲ್ಲಿ ನಾವು ಇದನ್ನ ಆಟ ಸಾಮಾನು. ಬಟ್ ವಾಟ್ ಎವರ್ ಇಟ್ ಇಸ್ ನಾನು ಆ ಥರ ಇದು ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ. ಬಾಯ್ಸ್ ಇರೋ ಇನ್ನೂ ಅನ್ಬಾಕ್ಸ್ ಮಾಡ್ತೀವಿ ಇದು. ಸೊ ಆಕ್ಚುಲಿ ಇವಾಗ ಬಾಯ್ಸ್ಗಳಿಗೆ ಅಂತಾರೆ ನಮಗೆ ಬೈಕ್ಸ್ ಕಾರ್ಸ್ ಕ್ರೇಜ್ ಜಾಸ್ತಿ. ಸೊ ಹಾಟ್ ವೀಲ್ಸ್ ಕಲೆಕ್ಷನ್ಸ್ ನಮಗೆ ಮಾತ್ರ ಗೊತ್ತಿರುತ್ತೆ ಇರೋ ಎಮೋಷನ್ ಏನು ಅಂತ ಬಿಟ್ಟು. ಸರಿ ಆಯ್ತು ಕೊಡುವಪ್ಪ. ಯಾವುದು ಇಲ್ಲ ಬಂದಿದೆ. ಓಕೆ, ಸೊ ಹಾಟ್ ವೀಲ್ಸ್ ಬಂದಿದ ತಕ್ಷಣ ನಮ್ಮ ಗಂಡು ಮಕ್ಳಿಗೆ ಹೋಗಿದೆ. ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗೋಯ್ತು ಅವ್ರಿಗೆ. ಬೆಳ್ಳಿ ಸಿಕ್ಕಿದ್ದು ನಮ್ಮ ದಾನ್ವಿಗೆ, ಇದು ಬೈಕಲ್ಲೇ ಸಿಕ್ಕಿದ್ದು ಸಿಕ್ಕಿದ್ದು ನಮ್ಮ ಗಂಡು ಮಕ್ಳಿಗೆ. ಓಕೆ, ಸೊ ನೆಕ್ಸ್ಟ್ ಗಿಫ್ಟ್ ಬಂದು ಪೂಜಾ ಹುಳಿ ಮಾವು. ಈ ಫ್ರೇಮು ಗಂಡು ಹೆಣ್ಣಿಗೆ. ಚೆನ್ನಾಗಿದೆ ರಾಧಾಕೃಷ್ಣ. ಓಕೆ, ಸೊ ಇವರು ರಾಧಾಕೃಷ್ಣ ಕೊಟ್ಟಿದ್ದಾರೆ. ಸೊ ಈ ತರ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅವ್ರಿಬ್ರು ಯಾವಾಗ್ಲೂ ಇದೇ ತರ ಅನ್ಯೋನ್ಯವಾಗಿರ್ಲಿ ಅಂತ ಅಂದ್ಬಿಟ್ಟು ಇದೇ ತರ ಪಕ್ಕ ಯಾಕೆ ಕೃಷ್ಣ ಅದಕ್ಕೆ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಶಿವರಾಜ್. ಸೊ ಶಿವರಾಜ್ ಬಂದ್ಬಿಟ್ಟು ನನ್ನ ಕಾಲೇಜ್ ಮೇಟ್, ನನ್ನ ಕ್ಲಾಸ್ಮೇಟು. ಸೊ ಅನ್ಬಾಕ್ಸ್ ಮಾಡೋಣ. ಆಕ್ಚುಲಿ ಏನ್ ಗೊತ್ತಾ, ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ಬೇಕಾದ್ರೆ ಇನ್ನು ನಾವೆಲ್ಲ ಒಂದಷ್ಟು ನಮ್ಗೆಲ್ಲ ಮಕ್ಕಳಾಗಿದೆ, ಇವಾಗ್ಲೂ ಒಂದು ಫೀಲಿಂಗ್ ನಾವು ಓಪನ್ ಮಾಡಬೇಕು. ಇದು ಯಾಕೋ ನನಗೆ ಏನು ಹೋಮ್ಗೆ ಮನೆ ಎಸೆನ್ಷಿಯಲ್ಸ್ ಅನ್ಸುತ್ತೆ, ಹೋಮ್ ಎಸೆನ್ಷಿಯಲ್ಸ್ ಅನಿಸ್ತಾ ಇದೆ. ಲೆಟ್ಸ್ ಸಿ ವಾಟ್ ಇಸ್ ಇಟ್. ಗೆಸ್ ಮಾಡಿದವ್ರಿಗೆ ಈ ಗಿಫ್ಟು ಅಂತ ಹೇಳಲ್ಲ. ಎಷ್ಟೇ ಏನೇ ಗೆಸ್ ಮಾಡೋ ಅದು ನಿಮ್ಗೆ ಯೂನಿಕ್ ಆಗಿದೆ. ಟೇಬಲ್ ಡಿಫ್ರೆಂಟ್ ಆಗಿದೆ ಅಲ್ವಾ? ಇಲ್ಲ ಹಿಂಗೆ ಇಲ್ಲಿದೆ. ಇವಾಗ ಬಲ್ಪ್ ಹಾಕ್ಬಿಟ್ಟು ಆನ್ ಮಾಡಿದ್ವಿ. ಬಲ್ಪ್ ಹಾಕ್ಬೇಕು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೊಸ ಮನೆಗೆ ತುಂಬಾ ಯೂಸ್ ಆಗುವಂತ ಪ್ರಾಡಕ್ಟ್ ಇದು. ಥ್ಯಾಂಕ್ ಯು. ಸೊ ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ ನನ್ನ ಕಾಲೇಜ್ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ಗಳೆಲ್ಲನೂ ಬಂದಿದ್ರು. ಸೊ ಎಷ್ಟೋ ವರ್ಷ ಆದಮೇಲೆ ಸಿಕ್ಕಿರೋದು. ನನ್ನ ಮದುವೆಗೆ ಮೀಟ್ ಆಗಿರೋದು ಒಂದು 5-6 ವರ್ಷ ಆಗಿತ್ತು ಅನ್ಸುತ್ತೆ. ಲಾಸ್ಟ್ ನಮ್ಮ ತೇಜಸ್ ಮದುವೆಯಲ್ಲಿ ಮೀಟ್ ಆಗಿದ್ದು. ಅದಾದಮೇಲೆ ಇವತ್ತೇ ಮೀಟ್ ಆಗ್ತಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಗಿಫ್ಟ್ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಹೆವಿ ಆಗಿರೋದಿದೆ. ಸೊ ಇದು ಬಂದ್ಬಿಟ್ಟು ಶ್ರೀರಾಮಣ್ಣ. ಸೊ ಇದು ಬಂದ್ಬಿಟ್ಟು ನಮ್ಮ ಭಾವರ ಫ್ರೆಂಡು ಕೊಟ್ಟಿರೋದು. ಅಫ್ಕೋರ್ಸ್ ನಮಗೂ ಫ್ರೆಂಡು ಶ್ರೀರಾಮಣ್ಣ. ಸೊ ಅವ್ರು ಕೊಟ್ಟಿರೋದು. ಗಿಫ್ಟ್ ಬಗ್ಗೆ ನಾನು ಆ ಥರ ಭೇದ ಭಾವ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬಂದಿರೋದೇ ತುಂಬಾ ದೊಡ್ಡ ಮಾತು. ಬಟ್ ನಾವು ಒಂದು ಅಂಗಡಿಗೆ ಹೋಗಿ ಅಥವಾ ಆನ್ಲೈನ್ ಎಫರ್ಟ್ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ಒಂದು ಟೈಮ್ ನಾವು ಕೊಡ್ತೀವಲ್ವಾ, ಅದೇನೋ ಒಂಥರ ಓಕೆ ಚೆನ್ನಾಗಿರುತ್ತಾ ಹಿಂಗೆ ಕೊಟ್ಟರೆ ಸಮಥಿಂಗ್ ಡಿಫ್ರೆಂಟ್. ಅವ್ರ ಐಡಿಯಾನ ಇವಾಗ ಲ್ಯಾಂಪ್ ನೋಡಿ ಯೂಶಲಿ ಅಲ್ವಾ ಯಾರು ಈ ಥರ ತುಂಬ ರೇರ್ ಈ ಥರ ಗಿಫ್ಟ್ ಮಾಡೋದು. ಅದರಲ್ಲೂ ಲ್ಯಾಂಪ್ ಅನ್ನೋದು ತುಂಬಾ ಯೂನಿಕ್ ಆಗಿರೋದು ಒಂದು ಥಾಟ್. ಸೊ ತುಂಬ ಖುಷಿ ಆಗುತ್ತೆ ಇವೆಲ್ಲ ನೋಡೋಕ್ಕೆ. ಐ ಥಿಂಕ್ ಕ್ರಾಕರಿ ಸೆಟ್ ಸೇಮ್ ಪಿಂಚ್ ಕಣೆ, ಸೇಮ್ ಇದೆ ನನ್ನ ಹತ್ರ. ಜಾಸ್ತಿನೇ ಇದೆಲ್ಲ. ಇದೆಲ್ಲ ಇದೆ, ಬೌಲು, ಕ್ರಾಕರಿ, ಲೈಕ್ ಪ್ಲೇಟ್ಸು, ಕಪ್ಸು ಎಲ್ಲ ಇದೆ. ಓಪನ್ ಮಾಡೋಣ. 4 cups 4 ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಒಳಗಡೆ ಎಲ್ಲ ಇದೆ. ವೇಟ್ ತುಂಬಾ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೆರಾಮಿಕ್. ಓ ನೈಸ್. ನೈಸ್ ಸೆಟ್. ಇದು ಕ್ಲೋಸ್ ಅಪ್ ಅಲ್ಲಿ ತೆಗೀರಿ ಇದು ವಿಡಿಯೋ. ಬೇಡ ಬಿಡಪ್ಪ, ಬಿದೋಗುತ್ತೆ. ಓಕೆ, ಕಪ್ಸ್ ಈ ಥರ ಇದೆ. ಇಲ್ಲಿ ಪ್ಲೇಟ್ಸ್ ಇದೆ. ಸ್ಮಾಲ್ ಪ್ಲೇಟ್, ಡಿನ್ನರ್ ಪ್ಲೇಟು ಮತ್ತೆ ಥ್ಯಾಂಕ್ ಯು ಸೋ ಮಚ್ ಶ್ರೀರಾಮಣ್ಣ ಫಾರ್ ದಿಸ್ ಬ್ಯೂಟಿಫುಲ್ ಕಿಚನ್ ಸೆಟ್. ನೆಕ್ಸ್ಟ್ ಗಿಫ್ಟ್ ಬಂದು ಇದು ನಿಮ್ಮ ಫ್ರೆಂಡು, ನಂಗೆ ಗೊತ್ತಾಯ್ತಿದ್ದು. ನೆಕ್ಸ್ಟ್ ಗಿಫ್ಟ್ ಬಂದು ರಂಜನಾ ಕಡೆಯಿಂದ ತಗೊಳ್ಳಿ, ಓಪನ್ ಮಾಡಿ. ನಮ್ಮ ರಂಜನಾ ಇದು ನನಗೆ ಕೊಟ್ಟಿರೋದು. ಆ್ಯಕ್ಚುಲಿ ಸೇಮ್ ಗಿಫ್ಟ್ ಪ್ಯಾಕಿಂಗು ನಂದುಗೂ ಕೊಟ್ಟಿದ್ರು. ಸೊ ನಂದುಗೆ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ವಿಡಿಯೋದಲ್ಲಿ ಗೊತ್ತಿರುತ್ತೆ. ಬೇರೆ ಗಿಫ್ಟ್ಸ್ ಅವ್ರಿಗೆ. ಸೊ ನಾನು ಗೆಸ್ ಮಾಡ್ತೀನಿ ಇದು ಬಟ್ಟೆ ಅಂತ. ಅದು ಟಚ್ ಮಾಡಿದಲ್ಲೇ ಗೊತ್ತಾಗುತ್ತೆ ಸಾಫ್ಟ್ ಆಗಿದೆ. ಮನೆ ಹೆಣ್ಮಕ್ಳು ಗೆಸ್ ಮಾಡೋದ್ರಲ್ಲಿ ಎಷ್ಟು ಸಕ್ಕಲಾಗಿದ್ದಾರೆ ಅಂತಂದ್ರೆ, ಇದು ಆಕ್ಚುಲಿ ಕುರ್ತಾ ಮತ್ತೆ ಶೇರ್ವಾನಿ ಸೆಟ್ಟು, ಬಟ್ಟೆ ಪೀಸ್ ಹೊಲ್ಸ್ಕೊಬಹುದು. ನೋಡಿದ ತಕ್ಷಣ ಇದು ಬೆಡ್ಶೀಟ್ ಎಲ್ಲ ಹೇಳ್ತಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ರಂಜನಾ ಆಕ್ಚುಲಿ ನನಗೆ ಏನು ಅನಿಸ್ತಿದೆ ಗೊತ್ತಾ, ರಂಜನಾ ಅವ್ರ ಮದುವೆಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಬಟ್ಟೆ ಕೊಟ್ಬಿಟ್ಟಿದ್ದಾರೆ ಅಡ್ವಾನ್ಸ್ ಆಗಿ. ನಿನ್ನ ಆಸೆ ಹಂಗೆ ಆಗ್ಲಿ, ನಿನ್ ಮದ್ವೆಗೆ ನೀನ್ ಕೊಟ್ಟಿರುವಂತ ಇವಳ್ದು ಸ್ಯಾರಿ ಮತ್ತೆ ನಂದು ಈ ಡ್ರೆಸ್ನೇ ಹಾಕೊಳ್ತೀವಿ. ಶ್ರುತಿ ಅಕ್ಕ ಫ್ರೆಂಡ್ ಕೊಟ್ಟಿರೋದು. ಯಾರು ಅವ್ರ ಹೆಸರು? ಸ್ನೇಹ ಅಂಡ್ ಫ್ಯಾಮಿಲಿ ಕಡೆಯಿಂದ ಬಂದಿರೋದು. ಓಕೆ, ಬೆಸ್ಟ್ ವಿಶಸ್ ಫ್ರಮ್ ಸ್ನೇಹ ಅಂಡ್ ಫ್ಯಾಮಿಲಿ, ಕೃಷ್ಣ ಲೇಔಟ್. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್. ಯಾಕ್ರಿ ಎಲ್ಲ ಸೇರಿ ಎಳ್ದಾಕ್ರಿ. ಇನ್ನೊಂದು ಕಿಚನ್ ಕ್ರಾಕರಿ ಸೆಟ್. ಈ ತರ ಬೌಲ್ಸ್ ಕೊಟ್ಟಿದ್ದಾರೆ, ಸರ್ವಿಂಗ್ ಬೌಲ್ಸ್.
ಅದೇ ಜಾಮೂನ್ ಬೌಲ್. ನನಗೆ ಮ್ಯಾಗಿ ಮಾಡ್ಕೊಡಿ, ಜಾಮೂನ್ ಮಾಡ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಥಾಟ್ಫುಲ್ ಗಿಫ್ಟ್. ಆ್ಯಕ್ಚುಲಿ ನಮ್ಮ ಕಿಚನ್ ಸೆಟಪ್ ಮಾಡಬೇಕು ಅಂದರೆ ಫುಲ್ ಸ್ಟೀಲ್ಡೆಲ್ಲ ಇದೆ, ಬಟ್ ಈ ಥರ ಸೆರಾಮಿಕ್ ಆಗಿ ಗ್ಲಾಸ್ ಐಟಮ್ಸ್ ಕಡಿಮೆ ಇದೆ, ಸೊ ಎಲ್ಲ ಇವಾಗ ಬಂದ್ಬಿಡ್ತು. ಮೋಹನ್ ಒಂದು ಕಿಚನ್ ಮೇಕ್ ಓವರ್ ಮಾಡ್ಬಿಟ್ಟು ಇವೆಲ್ಲಾನು ಇದನ್ನೆಲ್ಲ ಆ್ಯಡ್ ಅಪ್ ಮಾಡ್ಬೋದು. ಚೆನ್ನಾಗಿದೆ. ಓಕೆ, ಸೊ ನೆಕ್ಸ್ಟ್ ಗಿಫ್ಟ್ನ ಅನ್ಬಾಕ್ಸ್ ಮಾಡೋಣ. ಈ ಗಿಫ್ಟ್ ಬಂದ್ಬಿಟ್ಟು ನಮ್ಮ ಮನೆ ಓನರ್ ಕೊಟ್ಟಿರೋದು. ಸೊ ಎಸ್, ಅವ್ರಿಗೆ ಆ್ಯಕ್ಚುಲಿ ನಾವು ವೆಡ್ಡಿಂಗ್ನ ಇನ್ವೈಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಾದ್ಮೇಲೆ ಫೋನ್ ಮಾಡಿಬಿಟ್ಟು ಮನೆಗೆ ಕರೆದಿದ್ವಿ. ಸೊ ಮನೆಗೆ ಬಂದಿದ್ರು. ಅವ್ರು ಆ್ಯಕ್ಚುಲಿ ಇಲ್ಲಿಲ್ಲ, ಅವ್ರ ಹಸ್ಬೆಂಡ್ ಬಂದುಬಿಟ್ಟು UK ಅವ್ರ ವೈಫ್ ಬಂದುಬಿಟ್ಟು ಚೆನ್ನೈಯಲ್ಲಿರೋದು. ಸೊ ಚೆನ್ನೈಯಿಂದ ನಮಗೋಸ್ಕರ ಬಂದಿರೋ ವಿಶ್ ಮಾಡೋದಕ್ಕೆ ಅಲಾಂಗ್ ವಿತ್ ದಟ್ ಗಿಫ್ಟ್ನ ತೊಗೊಂಡ್ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಬರ್ತಿದೆ. ನೆಕ್ಸ್ಟ್ ಗೃಹ ಪ್ರವೇಶ ಇದೆಯಲ್ಲ, ಆರಾಮ್ಸೆ ನಂದು ಒಂದೊಂದು ಸೆಟ್ ನಾವು 3 ಜನ ಎಲ್ಲ ನಿಮ್ಮದು ಆ ಕ್ರಾಕರಿ ಮಾಡ್ತಾ ಇರೋಲ್ಲ ಇಂಟೀರಿಯರ್ಸ್. ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರಿಗೊಂದು, ನನಗೊಂದು, ನಮ್ಮ ಅಕ್ಕಗೊಂದು. ಓಕೆ, ಸಿಕ್ಕಿದೆಲ್ಲ 3 ಜನ. ಪರವಾಗಿಲ್ಲ ಲಚ್ಚು, ನಮ್ಮ ಮನೆದೆಲ್ಲ ನಿಮ್ಮ ಮನೆದೇನೆ, ನಿಮ್ಮ ಮನೆದೆಲ್ಲ ನಮ್ಮ ಮನೆದೇನೆ. ಹಾಗಲ್ಲ ಹೇಳೋದು, ನಿಮ್ಮನೇನ ನಮ್ಮನೆ ಅನ್ಕೊಳ್ಳಿ, ನಮ್ಮನೇನ ನಿಮ್ಮನೆ ಅನ್ಕೊಳ್ಳಿ. ಹೆಂಗಿರಿ ಇಂಟೀರಿಯರ್ಸ್ ಎಲ್ಲ ಆದ್ಮೇಲೆ ಚೇಂಜ್ ಮಾಡೋಣ. ಓಕೆ, ಇದನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಕ್ ಹೋಗಲ್ಲ, ಒಳಗಡೆ ಇದೆ ಬಿಕಾಸ್ ಗ್ಲಾಸ್ ಐಟಮ್ಸ್ ಇದೆ, ಮಕ್ಕಳು ಇರೋದ್ರಿಂದ. ಹಾ. ಸೊ ಬೆಟರ್ ಸೇಫ್ ಆಗಿ ಅದ್ರ ಬಾಕ್ಸ್ ಅಲ್ಲೇ ಇರಲಿ. ಹಾ. ನಾವು ಹೊಸ ಮನೆಗೆ ಶಿಫ್ಟ್ ಆದಾಗ ಅವಾಗೆಲ್ಲ ಓಪನ್ ಮಾಡ್ತೀವಿ. ಸೊ ಹಾಗಿದ್ರೆ ಸೋ ಮಚ್. ಅಲ್ಲಿ ತನಕ ಇವಳು ನಮ್ಗೆ ಈ ತರ ಕಿಚನ್ ಸೆಟ್ ಇದ್ರಲ್ಲಿ ಊಟ ಬಡ್ಸಲ್ಲ ಅಂತ ಆಯ್ತು. ನಮ್ಮನೆ ಗೃಹ ಪ್ರವೇಶ ಆದ್ಮೇಲೆ ಹೊಸ ಪಾತ್ರೆಯಲ್ಲಿ ನಾವು ಹೊಸ ಮನೆಯಲ್ಲಿ ಎಲ್ಲ ಹೊಸ ಹೊಸ ಐಟಮ್ಸ್ ಅಲ್ಲಿ ಬಡಿಸ್ತೀವಿ ನಿಮಗೆ. ಸೊ ನೆಕ್ಸ್ಟ್ ಗಿಫ್ಟ್ ಬಂದು ಓಕೆ, ಈ ಗಿಫ್ಟ್ ನ ಮೋಹನ್ ಕೊಟ್ಟಿರೋರು ಮೇಘಲ ಅಂತ ಬಂದು ಬರ್ದವ್ರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಮೋಹನ್ ಮೇಘಲ. ಮೋಹನ್ ಮೇಘಲ. ಇದು ಯಾರು ಕೊಟ್ಟಿರೋದು? ಐ ಥಿಂಕ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಾನು ನೋಡ್ತೀನಿ, ಆಮೇಲೆ ನೋಡ್ಬಿಟ್ಟು ನಾನು ಟೆಕ್ಸ್ಟ್ ಹಾಕ್ತೀನಿ ಮೇಲ್ಗಡೆ. ಇದು ಯಾಕಂದ್ರೆ ಮೇಲ್ಗಡೆ ನೇಮ್ ಇಲ್ಲ. ಓ, ಇದು ಗೊತ್ತಾಯ್ತು, ಇದು ಗೊತ್ತಾಯ್ತು. ಓಕೆ, ಇವಾಗ ಗೊತ್ತಾಯ್ತು ಗೈಸ್, ಇದು ಯಾರು ಕೊಟ್ಟಿರೋದು ಅಂತ. ಇದು ಬಂದ್ಬಿಟ್ಟು ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್, ನಮ್ಮ ನಿತಿನ್ ಕಡೆಯಿಂದ ಬಂದಿರೋದು. ಸೊ ಗೈಸ್, ಮೋಹನ್ಗೆ ಬಾಕ್ಸ್ ನೋಡಿದ ತಕ್ಷಣ ಗೊತ್ತಾಯ್ತು ಯಾರು ಕೊಟ್ಟಿರೋದು. ಬಿಕಾಸ್ ಇದು ವೆರಿ ಪ್ರೆಡಿಕ್ಟಬಲ್. ಇದು ನೋಡಿದ ತಕ್ಷಣ ನಿಮಗೂ ಗೊತ್ತಾಗುತ್ತೆ. ನಾನು ಹೇಳಿದ್ದೆ ಯಾವ್ದಾದ್ರು ಒಂದ್ ಗಿಫ್ಟ್ ಅದು ಪಕ್ಕ ಇದೇ ಇರುತ್ತೆ ಅಂತ. ಅಂಡ್ ಇದೆ ನೋಡು, ನಾನು ಹೇಳಿದೆ ತಾನೆ. ಇನ್ನೊಂದೇನ್ ಗೊತ್ತಾ, ಎಲ್ಲಾ ಗಿಫ್ಟ್ಸ್ ಓಪನ್ ಮಾಡ್ಬೇಕಾದ್ರೆ ಮೋಹನ್ ಫೇಸ್ ಅಲ್ಲಿ ಬೇರೆ ತರ ಕಳೆ ಇತ್ತು. ಇದು ಓಪನ್ ಆಗಿದ ತಕ್ಷಣ ಅದು ಆಕ್ಚುಲಿ ಬ್ರೈಟ್. ಈ ಕಿಚನ್ ಸೆಟ್ ಎಲ್ಲ ನಾನು ಏನ್ ಮಾಡ್ಲಿ, ಇದು ಇವಳಿಗೆ ಖುಷಿ ಆಗುತ್ತೆ. ಖುಷಿ ಪಡ್ಲಿ ಕಿಚನ್ ಸೆಟ್ ಅಲ್ಲಿ. ಓಕೆ, ಇದನ್ನ ಅನ್ಬಾಕ್ಸ್ ಮಾಡೋಣ ಇವಾಗ. ಬೈ ಚಾನ್ಸ್ ಒಂದ್ ನಿಮಿಷ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ, ಬೈ ಚಾನ್ಸ್ ಹಾ. ಈ ಬಾಕ್ಸ್ ಒಳಗೆ ಹೆಲ್ಮೆಟ್ ಅಲ್ದಂತೆ ಬೇರೆ ಏನಾದ್ರೂ ಇದ್ಬಿಟ್ರೆ, ಇಲ್ಲ. ಕಿಚನ್ ಸೆಟ್ಟೇ ಬಂದ್ಬಿಟ್ರೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಅಲ್ಲ ಹೆಲ್ಮೆಟ್ಸ್ ಅಂತ ಬರ್ದಿದೆ ಒಳಗಡೆ. ಒಳಗಡೆ ಏನೋ ಚೇಂಜಸ್ ಇದ್ರೆ ಓಕೆ, ಏನು ಚೇಂಜಸ್ ಇರಲ್ಲ. ಎನಿವೆ ಅಷ್ಟೇ ಮನ್ಸಲ್ಲಿ ಬೈಕೋತಾರೆ. ಇಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಮೋಹನ್ಗೆ ಇಷ್ಟವಾದದ್ದ ಗಿಫ್ಟ್ ನೀವು ಅಷ್ಟು ಕೊಟ್ಟಿದ್ದೀರಾ ಅಂದ್ರೆ ಅಂಡ್ ಇದು ಇನ್ನೊಂದು ಹೇಳ್ತೀನಿ, ಈ ಗಿಫ್ಟ್ ಆಕ್ಚುಲಿ ನನಗಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಆಲ್ರೆಡಿ ಹೆಲ್ಮೆಟ್ ಕಲೆಕ್ಷನ್ ತುಂಬಾ ಇದೆ ಅಂತ ಅಂದ್ಬಿಟ್ಟು. ಸೊ ನಾವಿವಾಗ ಅಫ್ಕೋರ್ಸ್ ಇವಾಗ ನಾನು ತುಂಬಾ ರೈಡ್ಸ್ ಗಳೆಲ್ಲಾನು ಹೋಗ್ತಾ ಇದೆ. ಸೊ ಸಿಂಗಲ್ ರೈಡ್ ಇಂದ ಇವಾಗ ನೆಕ್ಸ್ಟ್ ಕಪಲ್ ರೈಡ್ಸ್ ಗಳನ್ನ ಮಾಡ್ತೀನಿ. ಸೊ ಕಪಲ್ ರೈಡ್ಸ್ ಮಾಡ್ಬೇಕು ಅಂದ್ರೆ ಏನ್ ಬೇಕು, ನಮ್ಮ ಮೇಘಲಾಗುನು ಹೆಲ್ಮೆಟ್ ಬೇಕು. ಸೊ ಬೇಸಿಕಲಿ ಇದು ನನ್ನ ತಂಗಿಗೆ ಗೈಸ್. ನೆನಪಿದ್ಯಾ ಪ್ರಾಬ್ಲಮ್ ನನಗೆ ಬರುತ್ತೆ ಅಂತ. ಓಕೆ, ಸೊ ಇದು ಬಂದ್ಬಿಟ್ಟು SMK ಹೆಲ್ಮೆಟ್ ಫಾರ್ ಅವರ್ ನಂದು. ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ಗೆ. ನನ್ನ ಹತ್ರ ಇರಲಿಲ್ಲ, ಇಟ್ ಇಸ್ ಸೋ ಥಾಟ್ಫುಲ್. ಬೈಕರ್ ವೈಫ್ಗೆ ಈ ತರ ಗಿಫ್ಟ್ ಕೊಡೋದು ಪರ್ಫೆಕ್ಟ್ ಪರ್ಫೆಕ್ಟ್. ಅನ್ಬಾಕ್ಸ್ ಮಾಡೋಣ. ಯಾವುದು ಮಾಡ್ಬೋದು, ಐ ಮೀನ್ ಲೈಕ್ ಡಿಪೆಂಡ್ಸ್ ಆನ್ ಸೈಜ್. ಅಂದ್ರೆ ಇವಳ ಸೈಜ್ ಚಿಕ್ಕದಿರುತ್ತಲ್ಲ, ಸೊ ಅದನ್ನ ನಾನು ಯೂಸ್ ಮಾಡೋಕ್ಕಾಗಲ್ಲ. ನಿಂಗೆ ಹೆಂಗ್ ಗೊತ್ತಿದ್ದು ನನಗೆ ಬಂದಿದೆ ಅಂತ ಅವ್ರು ಹೇಳಿದ್ರಾ? ಅಲ್ಲಿ ಗೊತ್ತಾಯ್ತು ನನಗೆ ಹಂಗೆ. ಐ ಆಮ್ ವೆರಿ ಎಕ್ಸೈಟೆಡ್. ದಿಸ್ ಮೈ ಫಸ್ಟ್ ಹೆಲ್ಮೆಟ್. ಮೋಹನ್ ತಗೋಬಂದಿದ್ದಾರೆ ಹೆಲ್ಮೆಟ್, ಬಟ್ ಅದು ಕನ್ಸಿಡರ್ ಮಾಡಲ್ಲ. ದಿಸ್ ಇಸ್ ಮೈ ಅಫಿಷಿಯಲಿ ಫಸ್ಟ್ ಬ್ರ್ಯಾಂಡ್ ಹೆಲ್ಮೆಟ್. ಹಾಗಿದೆ. ಓಕೆ, ಆರ್ ಯು ರೆಡಿ? ಯೆಸ್, 1 2 3. ವಾವ್, ಸಖತ್ತಾಗಿದೆ. ಇಲ್ಲ, ಇವಳ್ದೇನೆ ಸಕಲಾಗಿದೆ. ಅಂಡ್ ಇದು ಗರ್ಲ್ ಥೀಮ್ ಗೆ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಪಿಂಕಿಶ್ ಪೀಚ್ ನಿಯಾನ್ ಕಲರ್ ಸ್ವಲ್ಪ ಆಡ್ ಆಗಿದೆ. ಹಾಕೋ ನಂದು ಒಂದ್ಸತಿ. ಇಲ್ಲ, ಹಿಂಗೆ ಹಾಕೋ. ಇನ್ ಕೇಸ್ ಸೈಜ್ ಬೇಕು ಚೇಂಜ್ ಮಾಡಂಗಿದ್ರೆ ಚೇಂಜ್ ಮಾಡು. ಇಲ್ಲಿ ಇದು ಇಟ್ಕೋ, ಹಿಂಗೆ ಇಟ್ಕೋ. ಒಂದು ಸ್ವಾಗ್ ಅಲ್ಲಿ ಹಾಕೊಳ್ಳೆ. ನಂದು ಇಲ್ಲಿ ಇದನ್ನ ಹಿಂಗೆ ಪ್ರೆಸ್ ಮಾಡು. ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಹಾಕು. ಯೆಸ್, ಹಾಕ್ಲಾ ನಾನೇ? ಇಲ್ಲಿ ನಾನೇ ಹಾಕ್ತೀನಿ. ಮೇಘಲ ಅವರಿಗೆ ಇವಾಗ ಹೆಲ್ಮೆಟ್
ಇವಾಗ ಆಕ್ಚುಲಿ ತುಂಬಾ ಲೈಟ್ ವೇಟ್ ಕೂಡ ಬೇಕಿತ್ತು, ಸೊ ಇದು ಹೌದಾ? ನೆಕ್ಸ್ಟ್ ರೈಡ್ ನಿಮ್ ಜೊತೆ. ಎಸ್, ನೆಕ್ಸ್ಟ್ ರೈಡ್ ರೋಡರ್ಸ್ ನಿಮ್ ಜೊತೆ ಒಂದು ವೀಕೆಂಡ್ ರೈಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಥಾಟ್ಫುಲ್ ಗಿಫ್ಟ್. ನೈಸ್. ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ನನಗೆ ಸಕ್ಕತ್ ಇಷ್ಟ ಆಯ್ತು, ಯಾಕಂದ್ರೆ ನಂದು ದುಡ್ಡು ಸೇವ್ ಮಾಡಿದ್ರು. ಓಕೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದಕ್ಕೊಂದು ಚಪ್ಪಾಳೆ. ಹಾ, ಇದು ಬಾಕ್ಸ್ ಬೇಕು. ಓಕೆ, ಇವಾಗ ನೆಕ್ಸ್ಟ್ ನಮ್ಮ ಬೈಕರ್ಸ್ ಗ್ಯಾಂಗ್ ಕಡೆಯಿಂದ ಬಂದಿರೋದು ಇದು ಹೇಳಕ್ಕಾಗಲ್ಲ. ಸೊ ಬೆಸ್ಟ್ ವಿಶಸ್. ನೋಡಿ ಎಷ್ಟು ಚೆನ್ನಾಗಿ ಬೈಕಿಂಗ್ ಇದು ಮಾಡಿದ್ದಾರೆ ಅವರು. ಬಿಕಾಸ್ ನೋಡಿ ಸಕ್ಕತ್ತಾಗಿ ಮಾಡಿದ್ದಾರೆ. ಬೈಕ್ದು ಬರೆದ್ಬಿಟ್ಟು ಎಷ್ಟೊಂದು ಜನ ಸಕ್ಕತ್ತಾಗಿದೆ. ಪಕ್ಕ ಹೆಲ್ಮೆಟ್. ಇಲ್ಲ, ನನ್ಗೇನೋ ಬೇರೆ ಅಂತ ಅನ್ಕೊಂಡೆ. ಜಾಕೆಟ್ ಅಲ್ಲ, ಜಾಕೆಟ್. ಬಟ್ ಸಮಥಿಂಗ್ ಬೈಕ್ ರಿಲೇಟೆಡ್ ಏನಾದ್ರು ಇರಬೇಕು. ಮೋಹನ್ ಇಷ್ಟೊತ್ತು ನಂದು ಗೆಸ್ ಮಾಡ್ತಾ ಇದ್ಲು, ಎಲ್ಲ ಕ್ರಾಕರೀಸ್. ಇವಾಗ ನೀವು ಗೆಸ್ ಮಾಡಿ. ನನ್ ಗೆಸ್ ಪ್ರಕಾರ ನಮ್ಮ ಬೈಕರ್ಸ್ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೆಂಗಿರೋ ಹೆಲ್ಮೆಟ್ ಆಗಿದೆಯಲ್ಲ, ಮೋಸ್ಟ್ಲಿ ಬೈಕ್ ರೈಡ್ ಹೋಗೋದಕ್ಕೆ ಇನ್ನೇನ್ ಬೇಕು ನಮ್ಮ ನಂದುಗೆ ಅನ್ಸುತ್ತೆ. ತಪ್ಪಾಗಿದ್ರೆ ಗೊತ್ತಿಲ್ಲ. ತಪ್ಪಾಗಿದ್ರೆ ನೆಕ್ಸ್ಟ್ ಟೈಮ್ ಆ ಗಿಫ್ಟ್ ಕೊಡಿ, ಬೇಜಾರಿಲ್ಲ. ಸಮಥಿಂಗ್ ಬೈಕ್ ರಿಲೇಟೆಡ್ ಇರ್ಬೋದು. ಅಲ್ಲ, ಏನ್ ಗೊತ್ತಾ, ಅತ್ತಿಗೆನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಓ ಇಲ್ಲ, ಇದು ಐ ಥಿಂಕ್ ಇಲ್ಲ, ಇದು ಬಂದ್ಬಿಟ್ಟು ಐ ಥಿಂಕ್ ಐಡಲ್ ಅನ್ಸುತ್ತೆ. ಹೌದಾ? ದೇವ್ರದ್ದು ಓ, ತುಂಬಾ ಚೆನ್ನಾಗಿದೆ ಐಡಲ್. ಎಲ್ಲೇ ಸೊ ಈ ಗಿಫ್ಟ್ ನ ತುಂಬಾ ಚೆನ್ನಾಗಿ ವ್ರಾಪ್ ಮಾಡಿದ್ದಾರೆ, ಸೊ ದಟ್ ದ ಐಡಲ್ ಇಸ್ ವೆರಿ ಸೇಫ್. ಸೊ ಹಾಗೆ ಸೇಫ್ ಆಗಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಕ. ತುಂಬಾ ಚೆನ್ನಾಗಿದೆ. ರಾಧಾಕೃಷ್ಣ ಇದು ಪರ್ಫೆಕ್ಟ್ ಆಗಿ ಇಡಬಹುದು. ಇರ್ಬೇಕು, ಮತ್ತೆ ಫ್ಲೂಟ್ ಇರ್ಬೇಕು ಅಂತಾರೆ. ಕರೆಕ್ಟ್ ಆಗಿ ಸಕ್ಕದಾಗಿದೆ. ಚೆನ್ನಾಗಿದೆ. ಏ, ಯಾರು ಕೊಟ್ಟಿದ್ದು? ನಿಮ್ ಫ್ರೆಂಡ್ಸಾ? ಬೈಕರ್ಸ್ ಮತ್ತೆ ಯೂಟ್ಯೂಬರ್ಸ್ ಎಲ್ಲರೂ ಸೇರಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಸೇಫ್ ಆಗಿದ್ದು. ಚಿನ್ನದ ಫ್ಲೂಟ್. ತೋರಿಸಿ ಚಿನ್ನದ ಫ್ಲೂಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ. ಥ್ಯಾಂಕ್ ಯು. ಸಕ್ಕದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಅಂಡ್ ಇನ್ನೊಂದು ಹೇಳ್ಬೇಕು, ಆಕ್ಚುಲಿ ನಮ್ಮ ವೆಡ್ಡಿಂಗ್ ಅಲ್ಲಿ ನಮ್ಮ ಹುಡುಗರುಗಳು ಬಂದ್ಬಿಟ್ಟು ತುಂಬಾನೇ ಹೆಲ್ಪ್ ಮಾಡಿದ್ರು, ಜೊತೆಗೆ ಎಲ್ಲ ಓಡಾಡಿದ್ರು. ಫುಲ್ ಪಟಾಕಿ ಎಲ್ಲ ಹೊಡೆದು ಫುಲ್ ಬ್ಲಾಸ್ಟ್ ಮಾಡಕೋದ್ರು. ಸೊ ಅದರಿಂದನೇ ನಮ್ಗೆ ಇನ್ನೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಸಕ್ಕದಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸ್ಪೆಷಲ್ ಗಿಫ್ಟ್. ಎಸ್, ಅನುಪಮ ಅಂಡ್ ಮದ್ದು ಮೈಸೂರು ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ಗೆ. ಲೆಟ್ಸ್ ಅನ್ವ್ರಾಪ್. ಓಕೆ, ಗಣೇಶ್ ಐಡಲು. ಸೊ ಇದು ಬಂದು ಗಿಫ್ಟ್ ಹೀಗಿದೆ. ಮೈ ಫ್ರೆಂಡ್ ಗಣೇಶ. ಮೈ ಫ್ರೆಂಡ್ ಗಣೇಶ. ನೆಕ್ಸ್ಟ್ ಬಂದು ಸಂತೋಷ್ ಹೇಮಾ ಬ್ಯಾಂಗ್ಳೂರ್. ಇದು ನಮ್ಮ ಸಂತೋಣ, ಸಂತೋಷ್ ಮತ್ತೆ ಹೇಮಾ. ಸೊ ಎಸ್, ಅನ್ಬಾಕ್ಸ್ ಮಾಡೋಣ. ಓಕೆ, ಸೊ ಇಲ್ಲಿದೆ ನೋಡಿ ರಾಧಾಕೃಷ್ಣ. ಆಲ್ಮೋಸ್ಟ್ ರಾಧಾಕೃಷ್ಣ ತುಂಬಾ ಬರ್ತಾ ಇದಾರಲ್ಲ. ಮದ್ವೆಗೆಲ್ಲ ಅದೇ ತರ ಬರೋದು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಈ ಸಂತೋಣ. ಐಡಲ್ ಕೂಡ. ಎಸ್, ತುಂಬಾ ಚೆನ್ನಾಗಿದೆ. ಮತ್ತೆ ಯಾರಾದ್ರೂ ಬೈಕ್ ತೆಗ್ಸ್ಕೊಡ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಚೇತನ ಅಂಡ್ ಗಣೇಶ್ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಚೇತನ. ಎಸ್, ಇದು ನಮ್ಮ ಬೆಸ್ಟಿ ಚೇತನ ಕೊಟ್ಟಿರೋದು. Yes. ಅಂಡ್ ಹರ್ ಹಸ್ಬೆಂಡ್ ಗಣೇಶ್. ಓ, ಇದು ತುಂಬಾ ಚೆನ್ನಾಗಿದೆ. ಓಕೆ, ಇದರಲ್ಲೂ ಒನ್ ಮೋರ್ ರಾಧಾಕೃಷ್ಣ. ರಾಧಾಕೃಷ್ಣ ವೇಷಗಳನ್ನು ತೋರಿಸ್ಬಿಡಿ. ತೋರಿಸಿ. ಬಂದಿದೆ. ಸೊ ಇಲ್ಲಿದೆ ನೋಡಿ ರಾಧಾಕೃಷ್ಣ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಗಿಫ್ಟು. ನಮಗೆ ದೇವ್ರು ತುಂಬಾ ಇಷ್ಟ. ಸೊ ಥ್ಯಾಂಕ್ ಯು ಗಿಫ್ಟ್ ಕೊಟ್ಟಿದ್ದು. ಎಸ್, ಮನೆ ದೇವರು ಅದನ್ನು. ನಾನು ಇದ್ಯಾವುದಿಂದ ಬಂದಿದ್ದೆ? ನಿಮ್ಮ ಮನೆ ದೇವರು. ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ. ಅಲ್ಲ, ಲಚ್ಚು, ನೀನ್ ನನ್ನ ಟ್ಯೂಬ್ಲೈಟ್ ಅಂತಿದ್ದೀಯ, ದೊಡ್ಡ ಟ್ಯೂಬ್ಲೈಟ್ ನೀನು. ನಾನೇ ಸ್ವಲ್ಪ ಲೇಟ್ ಆಗೋದು. ನಗ್ತಾ ಇದೀವಿ ನಾವು ಇಷ್ಟೊಂದು.
ನಾನು ಕಾಮನ್ ಆಗಿ ನಿಮ್ಮ ಮನೆ ದೇವ್ರು ಅದೇನೆ ಅಂದಾಗ ಓಕೆ ಮನೆ ದೇವ್ರು ಸುಮ್ಮನೆ ಜೋಕ್ ಮಾಡೋದು ಇವ್ರು ಮನೆ ದೇವ್ರು ಮೋಹನ್ ಅಂತಿದ್ದಾರೆ. ನಂದು ಹೆಸರು ಇವತ್ತಿಂದ ರಾಧಾ. ರಾಧೆ ರಾಧೆ. ರುಕ್ಮಿಣಿಯಲ್ಲಿ. ಓಕೆ, ಇವಾಗ ಇದು ಬಂದು ನಮ್ಮ ಫ್ರೆಂಡ್ಸ್, ನಮ್ಮ ಹುಡುಗರು, ನಮ್ಮ ಬಾಯ್ಸ್. ನೀವು ಸುಮಾರು ನೋಡಿದೀರ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಐ ಮೀನ್ ಲೈಕ್ ರಿವೀಲಿಂಗ್ ಶೂಟ್. ಅದಾದ್ಮೇಲೆ ನನ್ನ ಎಷ್ಟೋ ವಿಡಿಯೋಸ್ಗಳನ್ನ ಶೂಟ್ ಮಾಡಿರೋಂತಹ ನಮ್ಮ ಹುಡುಗರು ಸಿದ್ಧಾರ್ಥ್ ಮತ್ತೆ ಹರ್ಷ ಕಡೆಯಿಂದ ಈ ಫೋಟೋ ಫ್ರೇಮ್ ಬಂದಿದೆ. ಎಸ್, ಅಂಡ್ ಇದನ್ನ ಈ ಫೋಟೋನ ತೆಗ್ದಿರೋದು ಕೂಡ ನಮ್ಮ ಸಿದ್ಧಾರ್ಥನೆ. ಅಂಡ್ ಇದು ನನ್ನ ಫೋನ್ ವಾಲ್ ಪೇಪರ್ ಕೂಡ ಇದೆ. ಒಂದು ನಿಮಿಷ ಇವಾಗ ಇಲ್ಲಿದೆ ನೋಡಿ. ಅಫ್ಕೋರ್ಸ್ ನೀವು ವಿಡಿಯೋ ಸ್ಟಾರ್ಟಿಂಗ್ ಇಂದ ನೋಡಿರ್ತೀರಾ, ಹಿಂದೆನೇ ಇತ್ತು. ಈ ಫೋಟೋ ಸ್ಪೆಷಾಲಿಟಿ ನೋಡಿ, ನನ್ನ ಫೋನ್ ಮತ್ತೆ ನಂದು ಫೋನ್ ಇಬ್ರು ಫೋನ್ ವಾಲ್ ಪೇಪರ್ ಇದೇನೆ. ಸೂಪರ್. ತುಂಬಾ ಸ್ಪೆಷಲ್ ಪಿಕ್ ಅಂತ ಅನ್ಬೋದು. ಪಿಕ್ ನಂಗೆ ತುಂಬಾನೇ ಇಷ್ಟ ಈ ಫೋಟೋ ನಮ್ಮಿಬ್ರದುವೆ. ಇದು ಬಂದು ನಮ್ಮ ಹೂ ಮುಡ್ಸೋ ಶಾಸ್ತ್ರದಿಂದ ತೆಗ್ದಿರೋಂತ ಪಿಕ್, ನಮ್ಮ ಎಂಗೇಜ್ಮೆಂಟ್. ಎಸ್ ಗೈಸ್, ಬಟ್ ಅದ್ರದ್ದು ಬ್ಯಾಗ್ ಇದೆಯಲ್ಲ, ಅದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲ ಇದಕ್ಕೆ. ಅಂಡ್ ಇನ್ನು ಇದು ಸ್ಪೆಷಾಲಿಟಿ ಇನ್ನೊಂದು ಹೆಂಗ್ ಗೊತ್ತಾ, ಈ ಮಿರರ್ ನ ಲಾಸ್ಟ್ ಮಿನಿಟ್ ಅಲ್ಲಿ ಬಂದ್ಬಿಟ್ಟು ನೀವು ಯಾರು ಹಾಕಿದ್ರೆ ನೀವು ಗೈಸ್, ಈ ಫೋಟೋ ಇಷ್ಟೊಂದು ಸ್ಪೆಷಲ್ ಆಗೋದಕ್ಕೆ ಕಾರಣ ನಾನು. ಬಿಕಾಸ್ ಆ ಒಂದು ಮಿರರ್ ಏನಿದೆಯಲ್ಲ ಅದು ನಮ್ಮ ಮನೆಯಿಂದ ತಗೊಬಂದ. ನಿಮ್ಗೆ ಆಕ್ಚುಲಿ ನೋಡೋದಕ್ಕೆ ಇದು ಎಫೆಕ್ಟ್ ಅಂತ ಅನ್ಸ್ಬೋದು, ಇದು ಎಫೆಕ್ಟ್ ಅಲ್ಲ, ರಿಯಲ್ ಮಿರರ್, ರಿಯಲ್ ಪಿಕ್ಚರ್ ಮಿರರ್ ಒಳಗಡೆ ಇಂದ ಇದು ತೆಗ್ದಿರೋದು. ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಫ್ರಿಡ್ಜ್ ಇದೆ ನೋಡಿ ಗೈಸ್. ತುಂಬಾ ಡೀಟೇಲಿಂಗ್ ಆಗೋಯ್ತು. ಓಕೆ, ಅಂಡ್ ನೌ ಇಟ್ಸ್ ಟೈಮ್ ಟು ರಿವೀಲ್ ಸ್ಪೆಷಲ್ ಗಿಫ್ಟ್ ಫ್ರಮ್ ಅವರ್ ಸ್ಪೆಷಲ್ ಪರ್ಸನ್. ಐ ಥಿಂಕ್ ಅದು ರೆಡ್ ನಂದಿರ್ಬೋದು ಮೋನ. ಎರಡು ಸೇಮ್ ಇಲ್ಲ, ಹೆಸರು ಮೆಸೇಜ್ ಬರ್ದವ್ರೆ. ಇಲ್ಲ, ರೆಡ್ ನಂದು. ಸೊ ನೆಕ್ಸ್ಟ್ ಗಿಫ್ಟ್ ಬಂದು ನಮ್ಮ ಸ್ಪೆಷಲ್ ಫ್ರೆಂಡ್ ಇಂದ ದಿವ್ಯಾ ಅಂಡ್ ಪೃಥ್ವಿ ಫ್ಯಾಮಿಲಿ ಕಡೆಯಿಂದ ನಮಗೆ ಬಂದಿರೋದು. Yes. ಸೊ ಥ್ಯಾಂಕ್ ಯು ಸೋ ಮಚ್. ಪಾಪ 3 ದಿವಸನೂ ಮಗು ತುಂಬಾ ಅಳ್ತಾ ಇದ್ದು, ಅದು ಮಗುಗೂ ಹುಷಾರಿಲ್ಲ, ಬಟ್ ಸ್ಟಿಲ್ ಪೂರ್ತಿ ಫಂಕ್ಷನ್ಸ್ ಅಟೆಂಡ್ ಮಾಡಿ ಹೋಗಿದ್ದು. ಆ್ಯಂಡ್ ಶಿ ವಾಸ್ ದ ಲಾಸ್ಟ್ ಪರ್ಸನ್ ಟು ಲೀವ್ ದ ಮಂಟಪ್. ಸೊ ಎಲ್ರಿಗೂ ಮಮ್ಮಿ ಡ್ಯಾಡಿಗೂ ನಿಮ್ಗೆಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಅವಳು ಹೋಗಿದ್ದು. ಹೌದಾ? ಸೊ ಬನ್ನಿ ಓಪನ್ ಮಾಡೋದ ಏನಿದೆ ಅಂತ. ಇದು ಆಕ್ಚುಲಿ ಇದು ಒನ್ ಆಫ್ ದ ಗಿಫ್ಟ್ ಅಂತಾನೆ ಹೇಳ್ಬೋದು. ನಮ್ಮ ಮದ್ವೆ ಸೆಟ್ ಆದಾಗಿಂದ ಒನ್ ಬೈ ಒನ್ ಗಿಫ್ಟ್ ಕೊಡ್ತಾನೆ ಇದ್ಲು. ಹೌದು. ಅಂಡ್ ಈ ಗಿಫ್ಟ್ ಬಾಕ್ಸ್ ನೋಡ್ತಾ ಇದ್ರೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಸಕ್ಕದಾಗಿದೆ ಈ ಗೋಲ್ಡನ್ ಇದ್ರಲ್ಲೆಲ್ಲನೂ. ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು ಬ್ಯೂಟಿಫುಲ್ ಸ್ಪೆಷಲ್ ಅಂತ ಅನ್ಸುತ್ತೆ. ಇದು ನೋಡಿ ಈ ಗಿಫ್ಟ್ ಕೊಟ್ಟಿರೋದು ತುಂಬಾ ಬ್ಯೂಟಿಫುಲ್ ಆ ಸ್ಪೆಷಲ್ ಫ್ರೆಂಡ್ ದಿವ್ಯಾ ಅಂಡ್ ಪೃಥ್ವಿ ಫ್ಯಾಮಿಲಿ ಕಡೆಯಿಂದ ಬಂದಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಫಂಕ್ಷನ್ಸ್ನು ಅಟೆಂಡ್ ಮಾಡಿ ಕೊನೆ ತನಕ ಇದ್ದಿ ಲಾಸ್ಟ್ ಮಂಟಪ ಬಿಟ್ಟಿದೆ ನಮ್ ದಿವ್ಯಾ. ಸೊ ಥ್ಯಾಂಕ್ ಯು ದಿವ್ಯಾ. ಸೊ ಲೆಟ್ಸ್ ಓಪನ್ ದಿಸ್ ಗಿಫ್ಟ್. ಇದರಲ್ಲಿ ನೋಡಿ ಅನ್ಬಾಕ್ಸ್ ಮಾಡೋದನ್ನ ಯಾವ ತರ ಇದೆ, ಮೈನ್ಯೂಟ್ ಅನ್ನು ಸಕ್ಕದಾಗಿದೆ. ವಾವ್. ಸೊ ಇದರಲ್ಲಿ ಕ್ಯಾಶ್ ಗಿಫ್ಟ್ ಇದೆ. ಕ್ಯಾಶ್ ಜೊತೆಗೆ ಈ ಒಂದು ಸ್ಪೆಷಲ್ ಮೆಸೇಜ್ ಇದೆ. ಈ ಸ್ಪೆಷಲ್ ಮೆಸೇಜ್ ಬಂದ್ಬಿಟ್ಟು ವಿಜೆ ಅಂದ್ರೆ ಏನು, ಯಾರು ಅಂತ ಹೇಳು. ವಿಜೆ ಅಂದ್ರೆ ನಮ್ಮ ದಿವ್ಯಾ ಅವರ ಪಾಪು. ಪಾಪು. ಸೊ ಹಿ ಇಸ್ ಜಸ್ಟ್ 9 months ಓಲ್ಡ್ ಈಗ. ಸೊ ಅವನ ಕಡೆಯಿಂದ ಒಂದು ಸ್ಮಾಲ್ ಮೆಸೇಜ್ ಬರ್ದಿರೋದು. ಟು ನಂದು ಮಮ್ಮ, ವಿಶಿಂಗ್ ಯು ಬೋತ್ ಅ ಲೈಫ್ ಟೈಮ್ ಆಫ್ ಲವ್, ಹ್ಯಾಪಿನೆಸ್ ಅಂಡ್ ಜಾಯ್ ಫ್ರಮ್ ಲವ್. ಏನದು? ಫ್ರಮ್ ಯುವರ್ ಲವಿಂಗ್. ಫ್ರಮ್ ಯುವರ್ ಲವಿಂಗ್ ವಿಯಾನ್ ಜೇಸನ್ ರಾಜ್, ಪೃಥ್ವಿ ಅಂಡ್ ದಿವ್ಯಾ. ವಾವ್, ಸೋ ಸ್ವೀಟ್. ಅಂಡ್ ನನಗೆ ಟು ಮೋಹನ್ ಮಾಮ, ಹ್ಯಾಪಿ ಮ್ಯಾರಿಡ್ ಲೈಫ್, ಸ್ಟೇ ಬ್ಲೆಸ್ಡ್ ಅಂಡ್ ಇನ್ ಲವ್ ಫಾರ್ ಎವರ್. ಫ್ರಮ್ ಯುವರ್ ಲವಿಂಗ್ ವಿಯಾನ್ ಜೇಸನ್ ರಾಜ್, ಪೃಥ್ವಿ ಅಂಡ್ ದಿವ್ಯಾ ಆಂಟಿ. ಬಿಕಾಸ್ ನಾನು ದಿವ್ಯಾನ ಆಂಟಿ ಅಂತ ಕರಿತೀನಿ, ಅವಳನ್ನ ಅಂಕಲ್ ಅಂತ ಕರಿತೀನಿ. ಸೋ ಸ್ವೀಟ್ ಆಫ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಹೂವು ಮುಡಿಸೋ ಶಾಸ್ತ್ರದಲ್ಲಿ ಅನ್ಫಾರ್ಚುನೇಟ್ಲಿ ಅವಳು ಅವತ್ತು ಬರೋಕ್ಕಾಗಲಿಲ್ಲ, ಬಿಕಾಸ್ ಬೇರೆ ಒಂದು ಇವೆಂಟ್ ಕೂಡ ಇತ್ತು. ಸೊ ಅವಳು ತುಂಬ ದೂರದಿಂದ ನನಗೆ ಪೋರ್ಟರಲ್ಲಿ ಗಿಫ್ಟ್ ಕೊಟ್ಟು ಕಳಿಸಿದ್ರು. ಆ ಒಂದು ಗಿಫ್ಟಲ್ಲಿ ಎಷ್ಟಿತ್ತು ಅಂದರೆ ಬೊಕ್ಕೆ ಇತ್ತು, ಮತ್ತು ಫ್ಲವರ್ಸ್ ಇತ್ತು, ಡ್ರೈ ಫ್ಲವರ್ಸ್ ಇತ್ತು, ವಾಚ್ ಇತ್ತು, ಕಪಲ್ ವಾಚ್ ಕೊಟ್ಟು ಕಳಿಸಿದ್ರು, ಮತ್ತು ಒಂದು ದೊಡ್ಡ ಗ್ರೀಟಿಂಗ್ ಕಾರ್ಡ್ ಕಳಿಸಿದ್ರು. ಸೊ ತುಂಬ ಆ ಕ್ಲಿಪ್ ಇದ್ರೆ ಹಾಕ್ತೀನಿ, ಇಲ್ಲಾಂದ್ರೆ ನಾನು ತಿರ್ಗಾ ಶಾರ್ಟ್ ತಗೋತೀನಿ ಆ ಕ್ಲಿಪ್, ಆ ವಿಡಿಯೋದು, ಐ ಮೀನ್ ಆ ಗಿಫ್ಟ್ದು. ಆ್ಯಂಡ್ ನೆಕ್ಸ್ಟ್ ಗಿಫ್ಟ್ ಬಂದು ಹಲ್ದಿಗೆ ನಾವಿಬ್ರಿಗೆ ಒಂದೊಂದು ಜೊತೆ ಬಟ್ಟೆ ಕೊಡಿಸಿದ್ಲು. ಸೊ ಅದನ್ನು ತುಂಬ ಸ್ಪೆಷಲ್ ಆಗಿದೆ ಬಟ್ಟೆ. ನನಗೆ ನಾನು ಮದುವೆ ಆಗಿದ್ದು ನೆಕ್ಸ್ಟ್ ದಿವಸ ಅದೇ ಬಟ್ಟೆ ಹಾಕೊಂಡಿದ್ದು. ಶಾಸ್ತ್ರಕ್ಕೂ ನಾನು ಅದೇ ಬಟ್ಟೆ ನಮ್ಮ ಹಲ್ದಿ ಶಾಸ್ತ್ರ ಮುಗಿದ್ಮೇಲೆ ಅದೇ ಬಟ್ಟೆ ಹಾಕೊಂಡಿದ್ವಿ. ಆ್ಯಂಡ್ ಅದಾದಮೇಲೆ ಈ ಒಂದು ಗಿಫ್ಟ್ನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ದಿವ್ಯಾ. ಲಿಟಲ್ ಥಿಂಗ್ಸ್ ಅಲ್ಲ, ತುಂಬ ಮ್ಯಾಟರ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ದಿವ್ಯಾ. ಎಸ್, ಥ್ಯಾಂಕ್ ಯು ದಿವ್ಯಾ ಅಂಡ್ ಪೃಥ್ವಿ ಅಂಡ್ ವಿಜಯ್.
ವೆರಿ ಕ್ಯೂಟ್, ತುಂಬಾ ಚೆನ್ನಾಗಿದೆ, ತುಂಬಾ ಥಾಟ್ಫುಲ್. ಆಕ್ಚುಲಿ ಯು ಗೈಸ್ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಅ ಫ್ರೆಂಡ್ ಲೈಕ್ ದಿವ್ಯಾ ಅಂಡ್ ಅಂದ್ರೆ ಗಿಫ್ಟ್ಗೆ ಅಂತ ಹೇಳ್ತಲ್ಲ, ಬಟ್ ತುಂಬಾ ಯೋಚನೆ ಮಾಡ್ತಾರೆ ಅವರು. ತುಂಬಾ ಇಟ್ಸ್ ಆಲ್ ಅಬೌಟ್ ಮೇಕಿಂಗ್ ಸಮನ್ ಸ್ಪೆಷಲ್. ಅವಳು ಇದ್ರಲ್ಲಿ ಗಿಫ್ಟ್ ಸಣ್ಣದು ದೊಡ್ಡದು ಅನ್ನೋದಕ್ಕಿಂತ ನಮ್ಮನ್ನ ಎಷ್ಟು ಸ್ಪೆಷಲ್ ಫೀಲ್ ಮಾಡ್ತಾ ಇದ್ದಾಳೆ. ಸೊ ವಿ ಆರ್ ವೆರಿ ನೀವ್ ಹೇಳ್ದಂಗೆಲ್ಲ ಗಿಫ್ಟ್ ಅಂತ ಅಲ್ಲ, ನನಗೂ ಹಂಗೆ ಅನ್ಸುತ್ತೆ. ಬಿಕಾಸ್ ನಾನು ಮದ್ವೆನೂ ನೋಡಿದ್ನಲ್ಲ, ಲೈಕ್ ಇವಾಗ ನೀವು ಅಲ್ಲಿ ಫುಲ್ ಬಿಸಿ ಇದ್ರುಕಿನ, ಬಟ್ ಐ ಆಮ್ ಅಬ್ಸರ್ವಿಂಗ್ ಅಲ್ಲ, ಅವ್ರ ಮಗುನ ಎತ್ಕೊಂಡು ಅಂಡ್ ಅವ್ರ ಹಸ್ಬೆಂಡ್ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಆಮೇಲೆ ಅವ್ರು ಲೈಕ್ ಲೈವ್ ಅಲ್ಲಿ ಪ್ರೆಸೆಂಟ್ ಇದಾರೋ ಇಲ್ವೋ, ಬಟ್ ಅವ್ರದೊಂದು ಆರಾ ಏನಿದೆಯಲ್ಲ, ನಿಜವಾಗ್ಲೂ ಎಲ್ಲಾ ಶಾಸ್ತ್ರದಲ್ಲೂ ಪ್ರತಿಯೊಂದು ಈವೆಂಟ್ ಅಲ್ಲೂ ಅವ್ರು ಪ್ರೆಸೆಂಟ್ ಆಗಿದ್ರು. ಥ್ರೂ ಹರ್ ಬೆಸ್ಟ್ ವಿಶಸ್, ಥ್ರೂ ಹರ್ ಬ್ಲೆಸ್ಸಿಂಗ್ಸ್. ಅವ್ರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮಿಬ್ರಿಗೆ. ಅಂಕಲ್ ಆಂಟಿನೂ ಅಷ್ಟೇ ತುಂಬಾನೇ ಸಪೋರ್ಟಿವ್. ಅವಾಗಿಂದ ನಿಮ್ ಮದ್ವೆ ಯಾವಾಗ ಅಂತ ಬಿಟ್ಟು ತುಂಬಾ ವೇಟ್ ಮಾಡ್ತಿದ್ರು. ಅವಳು ಎಷ್ಟು ಪ್ರೇಮ್ ಅಂದ್ರೆ ಮನೆಗೆ ಹೇಳೋಕ್ಕಿಂತ ಮುಂಚೆ ಅವಳು ಎಷ್ಟು ಸಲ ಚರ್ಚಿಗೆ ಹೋಗ್ಬಿಟ್ಟು ನಮಗೋಸ್ಕರ ಪ್ರೇ ಮಾಡಿರೋದಾಗ್ಲಿ, ನನ್ನ ಜಾಬ್ಗೋಸ್ಕರ ಪ್ರೇ ಮಾಡಿರೋದಾಗ್ಲಿ, ಎವ್ರಿ ರೌಂಡ್ಸ್ ಆಫ್ ಇಂಟರ್ವ್ಯೂಗೆ ಎವ್ರಿ ಟೈಮ್ ಅವಳು ಚರ್ಚಿಗೆ ಹೋಗ್ಬಿಟ್ಟು ಪ್ರೇ ಮಾಡಿದಾಳೆ. ಸೊ ತುಂಬಾ ಅಂದ್ರೆ ನಮಗೆ ತುಂಬಾ ಡಿಯರೆಸ್ಟ್ ಫ್ರೆಂಡ್ ದಿವ್ಯಾ ಆಗ್ಲಿ, ರಂಜನಾ ಆಗ್ಲಿ. ಸೊ ನಮಗೆ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಅಂತ ಫ್ರೆಂಡ್ ನ ಯಾವಾಗ್ಲೂ ನಿಮ್ ಜೊತೆಲೇ ಇಟ್ಕೊಳ್ಳಿ. ಅಂಡ್ ಇನ್ನೊಂದೇನಂದ್ರೆ ಪಾಪುಗೆ ಆಬ್ವಿಯಸ್ಲಿ ದಿವ್ಯಾ ಸರ್ಗೆ ಇವಾಗ ಕಿವಿ ಚೂಸ್ತೀವಿ. ಆಕ್ಚುಲಿ 7 monthsಗೆ UPSC ಮಾಡಿಸ್ಬೇಕಾಗಿತ್ತು, ಬಟ್ ಸಿನ್ಸ್ ಆ ಬಿಸಿ ಸ್ಕೆಡ್ಯೂಲ್ ಮದುವೆ ಪ್ರಿಪ್ರೇಷನ್ಸ್ ಅಲ್ಲಿ ತುಂಬಾ ಬಿಸಿ ಇದ್ವಿ. ಸೊ ಇವಾಗ 9th month ಅವಳು ಲಿಟ್ರಲಿ ವೇಟ್ ಮಾಡ್ತಾ ಇದ್ವಿ, ನಮ್ಮ ಮದುವೆ ಯಾವಾಗ ಆಗುತ್ತೆ ಅಂಡ್ ಮಗುಗೆ ಯಾವಾಗ ಕಿವಿ ಚುಚ್ಚಿಸ್ಬೇಕು ಅಂತ. ಬಿಕಾಸ್ ಅವ್ಳಿಗೆ ಮೋಹನ್ ತೊಡೆ ಮೇಲೆ ಮಗು ಮಾಮದಿ ಚುಚ್ಚಿಸ್ತಾರಲ್ಲ, ಸೊ ಮೋಹನ್ ಕಡೆಯಿಂದಾನೇ ಚುಚ್ಚಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಸೊ ಅದಕ್ಕೆ ಏನೇನೋ ಸ್ಪೆಷಲ್ ಫೀಲ್ ಆಗುತ್ತೆ ಈ ತರ ಇದ್ರೆ ನಮ್ಗೆ. ಈ ತರ ಫ್ರೆಂಡ್ಶಿಪ್ ಟಚ್ ವುಡ್ ಯಾರಿಗೂ ಅಷ್ಟಾಗಿ ಈಸಿಯಾಗಿ ಸಿಗಲ್ಲ. ನಿಮಗ್ ಸಿಕ್ಕಿದೆ ಅಂತ ಅಂದ್ರೆ ಲೈಫ್ ಲಾಂಗ್ ನೀವೆಲ್ಲರೂ ಚೆನ್ನಾಗಿರಿ, ಜೊತೆಯಾಗೇ ಇರಿ. ಕ್ಯಾರಿ ಮಾಡಿ. ಹೌದು, ಆಂಟಿನೂ ಅಷ್ಟೇ, ನಾವು ಹೋಗಿದ್ದು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದ್ರೆ ತುಂಬಾನೇ ಚೆನ್ನಾಗಿ ಇದು ಮಾಡ್ತಾರೆ. ಸೊ ಗ್ರೇಟ್ಫುಲ್, ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ಲಿ. ರಿಲೀಸ್ನ ನೋಡ್ಬಿಡಿ ಗೈಸ್ ಇವ್ರ ಫ್ರೆಂಡ್ಶಿಪ್ಗೆ. ಎಸ್ ಆಯ್ತು, ಎಲ್ಲ ಆಯ್ತು. ಓಕೆ ಗೈಸ್, ಸೊ ಫೈನಲಿ ನೋಡಿದ್ರಲ್ಲ ನಮ್ಮ ಗಿಫ್ಟ್ ಅನ್ಬಾಕ್ಸಿಂಗ್ ಯಾವ ತರ ಇತ್ತು ಅಂತ ಅಂದ್ಬಿಟ್ಟು. ಸೊ ಇಲ್ಲಿದೆ ನೋಡಿ, ಗಿಫ್ಟ್ಸ್ ಗಳೆಲ್ಲ ತುಂಬಾ ಸ್ಪೆಷಲ್ ಅಂತ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಯಾರ್ಯಾರು ಗಿಫ್ಟ್ಸ್ ಗಳನ್ನ ಒಂದು ಎಫರ್ಟ್ ನಮ್ಮನ್ನ ಸ್ಪೆಷಲ್ ಫೀಲ್ ಮಾಡ್ಸೋಕೋಸ್ಕರ ಈ ಗಿಫ್ಟ್ ಗಳನ್ನೆಲ್ಲ ಕೊಟ್ಟಿದ್ರ, ಥ್ಯಾಂಕ್ ಯು ಸೋ ಮಚ್. ಇದನ್ನ ಬಿಟ್ಟು ಸ್ವಲ್ಪ ಕ್ಯಾಶ್ ಗಿಫ್ಟ್ಸ್ ಬಂದಿದ್ದಾರೆ. ಸೊ ಅದನ್ನು ನಾವು ಎಲ್ಲ ನೋಡಿ ಎಲ್ಲ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ನಮ್ಮ ಮದ್ವೆಗೆ ಬಂದಿದ್ಕೆ, ಬೆಸ್ಟ್ ವಿಶಸ್ ಕೊಟ್ಟಿದ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೆಲ್ಲದಕ್ಕಿಂತ ತುಂಬಾ ಸ್ಪೆಷಲ್ ಗಿಫ್ಟ್ ಅಂತಂದ್ರೆ ನಿಮ್ಮ ಪ್ರೀತಿ, ವಿಶ್ವಾಸ ಅಂಡ್ ಬ್ಲೆಸ್ಸಿಂಗ್ಸ್. ಸೊ ಯಾರೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಸಬ್ಸ್ಕ್ರಿಪ್ಷನ್, ನಿಮ್ ವೇವ್, ನಿಮ್ ಲೈಕ್, ಕಮೆಂಟ್ಸ್ ಅದೇ ನಮ್ಮ ಮದ್ವೆಗೆ ಮುಗಿ ಅಂತ ಅನ್ಕೊಳ್ತೀವಿ. ಸೊ ಆದಷ್ಟು ಬೇಗ 50K ಕಂಪ್ಲೀಟ್ ಮಾಡಿಸಿ. ಅಂಡ್ ನಂದು ಬಂದಿರೋ ಗಿಫ್ಟ್ಸ್ ಎಲ್ಲಾನು ಇವ್ರ ಅಕ್ಕದಿ ಚಾನಲ್ ಅಲ್ಲಿ ಇರುತ್ತೆ. ಸೊ ಲಚ್ಚೂಸ್ ಪ್ರಪಂಚ ಅಂಡ್ ಕನ್ನಡ ಸುಪ್ರಿಯಾ ಮಿಸ್ ಮಾಡಿದ್ರೆ ಚೆಕ್ ಮಾಡಿ. ಅಂಡ್ ಎಂಟೈರ್ ನಮ್ಮ ವೆಡ್ಡಿಂಗ್ ಸೀರೀಸ್ ಏನಿದೆ, ವಿಡಿಯೋಸ್ ಎಲ್ಲ ಆಲ್ರೆಡಿ ಲೈವ್ ಆಗಿದೆ. ಸೊ ಯಾರ್ಯಾರು ನೋಡಿಲ್ಲ, ಮಿಸ್ ಮಾಡಿದಿರಾ, ಚೆಕ್ ಮಾಡಿ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಕನ್ನಡ